ನಮಸ್ಕಾರ ಎಲ್ರಿಗೂ. ಇವತ್ತು ನವರಾತ್ರಿಯ 2ನೆಯ ದಿನ, ಅಂದರೆ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಬಿದಿಗೆ. ಇವತ್ತು ದೇವಿಯು ಬ್ರಹ್ಮಚಾರಿಣಿಯಾಗಿ ತನ್ನ 2ನೇ ಅವತಾರವನ್ನ ತಾಳ್ತಾಳೆ. ದಧಾನಕರ ಪದ್ಮ ವ್ಯಾಮಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ. ಬ್ರಹ್ಮ ಎಂದರೆ ತಪಸ್ಸು ಎಂದು ಅರ್ಥ. ಹಾಗಾಗಿ ಬ್ರಹ್ಮಚಾರಿಣಿಗೆ ತಪಶ್ಚಾರಿಣಿ ಎಂಬ ಹೆಸರು ಸಹ ಇದೆ. ವೇದತ್ವಂ ತಪೋ ಬ್ರಹ್ಮ. ವೇದ ಮತ್ತು ತಪಸ್ಸು ಎರಡೂ ಸಹ ಬ್ರಹ್ಮ ಶಬ್ದದ ಅರ್ಥಗಳಾಗಿವೆ. ಇಲ್ಲಿ ದೇವಿಯ ಸ್ವರೂಪವು ಬಹಳ ಭವ್ಯವಾಗಿರುವುದರಿಂದ ಇವಳು ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನ ಹಿಡಿದಿರ್ತಾಳೆ. ಹಿಮವಂತ ಮತ್ತು ಮೇನಾದೇವಿಯ ಮಗಳೇ ಈ ಬ್ರಹ್ಮಚಾರಿಣಿ. ಒಮ್ಮೆ ಹಿಮವಂತನು ನಾನು ವಿವಾಹ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ನನ್ನ ಪಿತೃಗಳ ಕಾರ್ಯವನ್ನ ಯಾರು ಮಾಡ್ತಾರೆ ಅಂತ ಯೋಚನೆ ಮಾಡ್ತಾನೆ. ಹಾಗಾಗಿ ಅವನು ವಿವಾಹವನ್ನ ಮಾಡ್ಕೊಳ್ಬೇಕು ಅಂತ ಸಹ ನಿರ್ಧಾರ ಮಾಡ್ಕೊಳ್ತಾನೆ. ಇವನ ಈ ನಿರ್ಧಾರವನ್ನ ಕೇಳಿದಂತಹ ಅವನ ಪಿತೃದೇವತೆಗಳು ಬಹಳ ಸಂತೋಷದಿಂದ ಅತ್ಯಂತ ಸುಂದರವಾಗಿರುವಂತಹ ಮೇನಾದೇವಿಯನ್ನ ಕೊಟ್ಟು ವಿವಾಹ ಮಾಡಿಸ್ತಾರೆ. ದಕ್ಷ ಹಾಗೂ ಸ್ಪದಾ ದಂಪತಿಗಳ ಮೊದಲನೆಯ ಮಗಳೇ ಈ ಮೇನಾದೇವಿ. 2ನೆಯ ಮಗಳು ಧನ್ಯ ಹಾಗೂ 3ನೆಯವಳು ಕಲಾವತಿ. ಒಮ್ಮೆ ಈ 3 ಕನ್ಯೆಯರು ಭಗವಾನ್ ವಿಷ್ಣುವಿನ ಸೇವೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಬಂದಂತಹ ಸನಕ ಮಹರ್ಷಿಗಳಿಗೆ ನಮಸ್ಕರಿಸದೇ ಇರುವುದರಿಂದ ಕೋಪಗೊಂಡಂತಹ ಸನಕ ಮಹರ್ಷಿಗಳು ಈ 3 ಕನ್ಯೆಯರಿಗೆ ನೀವು ಸ್ವರ್ಗಚ್ಯುತೆಯರಾಗಿ ಭೂಲೋಕದಲ್ಲಿ ನರನಾರಿಯರಂತೆ ಜನಿಸಿ ಎಂದು ಶಾಪವನ್ನ ಕೊಟ್ಬಿಡ್ತಾರೆ. ತಕ್ಷಣವೇ ತಮ್ಮ ತಪ್ಪಿನ ಅರಿವಾದಂತಹ ಈ 3 ಕನ್ಯೆಯರು ಸನಕ ಮಹರ್ಷಿಗಳ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳ್ತಾರೆ. ನಂತರ ಶಾಂತರಾದಂತಹ ಮಹರ್ಷಿಗಳು ಮೇನಾದೇವಿಗೆ ಭಗವಾನ್ ವಿಷ್ಣುವಿನ ಅಂಶವಾದ ಹಿಮವಂತನ ವಿವಾಹವಾಗಿ ನಿಮಗಿಬ್ಬರಿಗೆ ಜನಿಸುವಂತಹ ಮಗಳು ಪಾರ್ವತಿ ಎಂಬ ನಾಮದಿಂದ ಪ್ರಖ್ಯಾತಿಗೊಳ್ಳಲಿ ಎಂದು ವರವನ್ನ ಕೊಡ್ತಾರೆ. ನಂತರ 2ನೆಯವಳು ಧನ್ಯಾಳಿಗೆ ಮಿಥಿಲೆಯ ರಾಜನ ಪತ್ನಿಯಾಗಿ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪವಾದಂತಹ ಸೀತೆಗೆ ಜನ್ಮ ನೀಡಿ ಪ್ರಖ್ಯಾತಿಯನ್ನ ಹೊಂದು ಎಂದು ವರವನ್ನ ಕೊಡ್ತಾರೆ. ನಂತರ 3ನೆಯವಳು ಕಲಾವತಿಗೆ ದ್ವಾಪರ ಯುಗದ ಅಂತ್ಯದಲ್ಲಿ ವೃಷಭಾನು ಎಂಬ ವೈಶ್ಯನ ಪತ್ನಿಯಾಗಿ ರಾಧಾ ಎಂಬ ಪುತ್ರಿಗೆ ಜನ್ಮ ನೀಡಿ ಪ್ರಖ್ಯಾತಿಯನ್ನ ಹೊಂದಿ ಎಂದು ವರವನ್ನ ಕೊಡ್ತಾರೆ. ಇದರಿಂದಾಗಿ ಪರ್ವತರಾಜ ಹಾಗೂ ಮೇನಾದೇವಿಯ ಮಗಳಾಗಿ ಉಮೆ ಅಥವಾ ಪಾರ್ವತಿ ಎಂಬ ಹೆಸರಿನಿಂದ ಕರೆಯಲ್ಪಡುವ ಸರ್ವ ಪಾಪ ನಿವಾರಿಣಿ, ನಿರ್ಗುಣಿ, ನಿತ್ಯ ಸ್ವರೂಪಿಣಿಯಾದಂತಹ ಪಾರ್ವತಿ ದೇವಿಯು ಜನನವನ್ನ ಪಡಿತಾಳೆ. ನಂತರ ವಿವಾಹ ವಯಸ್ಕಳಾದ ಪಾರ್ವತಿಯ ಎದುರು ಒಮ್ಮೆ ನಾರದ ಮಹರ್ಷಿಗಳು ಪ್ರತ್ಯಕ್ಷರಾಗಿ ನೀನು ಶಿವನನ್ನೇ ವಿವಾಹವಾಗಲು ಕಠಿಣ ತಪಸ್ಸನ್ನು ಆಚರಿಸಬೇಕಾಗುತ್ತದೆ ಎಂದು ಉಪದೇಶವನ್ನ ಕೊಡ್ತಾರೆ. ಅವರ ಉಪದೇಶದಂತೆಯೇ ಪಾರ್ವತಿಯೂ ಕೂಡ ಕಠಿಣ ತಪಸ್ಸನ್ನ ಆಚರಿಸ್ತಾಳೆ. ಅದಕ್ಕಾಗಿಯೇ 1000 ವರ್ಷಗಳ ಕಾಲ ಫಲ ಮತ್ತು ಮೂಲಗಳನ್ನು ತಿಂದು ಜೀವನವನ್ನ ಕಳಿತಾಳೆ. ಜೊತೆಗೆ ಮುಂದಿನ 100 ವರ್ಷಗಳ ಕಾಲ ಕೇವಲ ಎಲೆಗಳನ್ನಷ್ಟೇ ತಿಂದು ಮತ್ತೆ ಇನ್ನು ಕೆಲವು ದಿನಗಳವರೆಗೆ ಕಠಿಣ ಉಪವಾಸವನ್ನ ಮಾಡ್ತಾಳೆ. ಹೀಗೆ ಭಯಾನಕ ಕಷ್ಟಗಳನ್ನ ಸಹಿಸಿಕೊಂಡು ಪಾರ್ವತಿ ದೇವಿಯು ತನ್ನ ತಪಸ್ಸನ್ನ ಆಚರಿಸ್ತಾ ಇರ್ತಾಳೆ. ಇವಳ ಈ ತಪಸ್ಸು 3 ಲೋಕಗಳಲ್ಲಿಯೂ ಹಾಹಾಕಾರವನ್ನ ಸೃಷ್ಟಿಸುತ್ತದೆ. ಎಲ್ಲ ದೇವತೆಗಳು, ಸಿದ್ಧರು, ಮುನಿಗಳು, ಋಷಿಗಳು ಇವಳ ಕಠಿಣ ತಪಸ್ಸನ್ನ ನೋಡಿ ಮತ್ತು ಅವಳ ಏಕಾಗ್ರತೆಯನ್ನ ನೋಡಿ ಹೊಗಳುತ್ತಾರೆ. ಕೊನೆಗೆ ಪಿತಾಮಹ ಬ್ರಹ್ಮದೇವನು ಆಕಾಶವಾಣಿಯಿಂದ ಬಂದು ಮಧುರ ಸ್ವರದಿಂದ, ಹೇ ದೇವಿ, ಇದುವರೆಗೂ ಇಂತಹ ಕಠೋರ ತಪಸ್ಸನ್ನು ಯಾರೂ ಮಾಡಿಲ್ಲ. ಆದ್ದರಿಂದ ಭಗವಾನ್ ಚಂದ್ರಮೌಳಿಯು ನಿನಗೆ ಪತಿಯಾಗಿ ದೊರೆಯುವನು. ಹಾಗಾಗಿ ಈ ಕೂಡಲೇ ತಪಸ್ಸನ್ನ ಬಿಟ್ಟು ಮನೆಗೆ ಹಿಂದಿರುಗು ಎಂದು ಹೇಳ್ತಾನೆ. ಹಾಗಾಗಿ ದೇವಿ ಪಾರ್ವತಿಯು ಪರಶಿವನನ್ನೇ ಪತಿಯನ್ನಾಗಿ ಪಡೆಯಲು ಬ್ರಹ್ಮಚಾರಿಣಿಯ ಅವತಾರವನ್ನ ತಾಳ್ತಾಳೆ. ಇದರಿಂದಾಗಿ ದೇವಿ ಬ್ರಹ್ಮಚಾರಿಣಿಯ ಉಪಾಸನೆಯನ್ನ ಮಾಡಿದ್ರೆ ಜೀವನದಲ್ಲಿ ಎಂತಹ ಕಷ್ಟಗಳು ಬಂದರೂ ಸಹ ಅದರನ್ನ ಎದುರಿಸುವಂತಹ ಶಕ್ತಿ ನಮಗೆ ಬರುತ್ತೆ. ಇಲ್ಲಿಗೆ ದೇವಿಯ 2ನೇ ಅವತಾರವಾದಂತಹ ಬ್ರಹ್ಮಚಾರಿಣಿಯ ಕತೆ ಮುಗಿಯುತ್ತೆ. ನಾಳಿನ ಸಂಚಿಕೆಯಲ್ಲಿ ದೇವಿಯ 3ನೇ ಅವತಾರವಾದ ಚಂದ್ರಘಂಟಾ ದೇವಿಯ ಕಥೆಯೊಂದಿಗೆ ಸಿಗ್ತೀನಿ. ಹಾಗೇನೆ ಇವತ್ತಿನ ಕತೆ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಅಲ್ಲಿವರೆಗೆ ನಮಸ್ಕಾರ.